ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಈ ಕಂಡೀಷನ್ ನ ಫಾಲೋ ಮಾಡಲೇಬೇಕು. ನಮ್ಗೆ ಟ್ರಾನ್ಸಿಸ್ಟರ್ ಅಲ್ಲಿ ಮೂರು ಕಾನ್ಫಿಗರೇಷನ್ ಬರುತ್ತೆ. ಒಂದು ಕಾಮನ್ ಬೇಸ್, ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್. ಇದರಲ್ಲಿ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅಲ್ಲಿ ಇದ್ರೆ ಮಾತ್ರ ನಾವು ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡಬಹುದು. ಆಮೇಲೆ ಇನ್ಪುಟ್ ಜಂಕ್ಷನ್ ಶುಡ್ ಬಿ ಫಾರ್ವರ್ಡ್ ಬಯಾಸ್ ಆಗಿರ್ಬೇಕು, ಔಟ್ಪುಟ್ ಜಂಕ್ಷನ್ ಶುಡ್ ಬಿ ರಿವರ್ಸ್ ಬಯಾಸ್ ಆಗಿರ್ಬೇಕು. ಇನ್ಪುಟ್ ಫಾರ್ವರ್ಡ್ ಬಯಾಸ್ ಆಗಿರ್ಬೇಕು, ನಾವು ಔಟ್ಪುಟ್ ತಗೋಣ ಅಂತದ್ದು ರಿವರ್ಸ್ ಬಯಾಸ್ ಆಗಿರ್ಬೇಕು. ಆಕ್ಟಿವ್ ರೀಜನ್ ಅಲ್ಲೇ ಇರ್ಬೇಕು. ಆಕ್ಟಿವ್ ರೀಜನ್ ಅಂತಂದ್ರೆ ಇನ್ಪುಟ್ ಜಂಕ್ಷನ್ ಶುಡ್ ಬಿ ಫಾರ್ವರ್ಡ್ ಬಯಾಸ್, ಔಟ್ಪುಟ್ ಜಂಕ್ಷನ್ ಶುಡ್ ಬಿ ರಿವರ್ಸ್ ಬಯಾಸ್. ಸ್ಟೆಬಿಲಿಟಿ ಫ್ಯಾಕ್ಟರ್ 1 ಇರ್ಬೇಕು. ಅದ್ರದ್ದು 0 ಕಲೆಕ್ಟರ್ ಕರೆಂಟ್ ಇರ್ಬೇಕು. ನಾವು ಯಾವಾಗ ಇನ್ಪುಟ್ ಏನು ಅಪ್ಲೈ ಮಾಡಿಲ್ಲ ಅಂತಂದ್ರೆ IC ಶುಡ್ ಬಿ 0 ಇರ್ಬೇಕು. ಯಾವುದೇ ಲೀಕೇಜ್ ಕರೆಂಟ್ ಫ್ಲೋ ಆಗಬಾರ್ದು. IC ಶುಡ್ ಬಿ 0 whenever the input is not applied. ಆಮೇಲೆ ನೆಗೆಟಿವ್ ಫೀಡ್ಬ್ಯಾಕ್ ಇರ್ಬೇಕು. ನೆಗೆಟಿವ್ ಫೀಡ್ಬ್ಯಾಕ್ ಇರ್ಬೇಕು. ನೆಗೆಟಿವ್ ಫೀಡ್ಬ್ಯಾಕ್ ಏನಪ್ಪಾ ಅಂತಂದ್ರೆ ಇದು ಬ್ಯಾಂಡ್ ವಿಡ್ತ್ ನ ಇನ್ಕ್ರೀಸ್ ಮಾಡುತ್ತೆ, ಗೈನ್ ನ ಡಿಕ್ರೀಸ್ ಮಾಡುತ್ತೆ. ಇಷ್ಟು ಪ್ಯಾರಾಮೀಟರ್ಸ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಟ್ರಾನ್ಸಿಸ್ಟರ್ ಈಸ್ ಯೂಸ್ಡ್ ಆಸ್ ಎ ಆಂಪ್ಲಿಫೈಯರ್ ಆಗಿ ವರ್ಕ್ ಮಾಡುತ್ತೆ. ನಾವೇನೇ ಇನ್ಪುಟ್ ಕೊಟ್ಟರು ಕೂಡ ಅದು ಆಂಪ್ಲಿಫೈ ಮಾಡಿ ಔಟ್ಪುಟ್ ಕೊಡುತ್ತೆ. ನೆಕ್ಸ್ಟ್ ಕ್ಲಿಪ್ಪರ್ಸ್. ಕ್ಲಿಪ್ಪರ್ಸ್ ಈಸ್ ಎ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ನೇಮ್ ನೆನ್ಪಿಟ್ಕೊಳ್ಳಿ, ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್. ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್. ಆಮೇಲೆ ಇನ್ನೊಂದು ನೇಮು ಸರ್ಕ್ಯೂಟ್ ಲಿಮಿಟರ್. ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಮತ್ತೆ ಸರ್ಕ್ಯೂಟ್ ಲಿಮಿಟರ್ ಅಂತ ಕರಿತೀವಿ. ಇವಾಗ ಇದರಲ್ಲಿ ಕ್ಲಿಪ್ಪರ್ಸ್ ಅಲ್ಲಿ ಯಾವ್ಯಾವ ಟೈಪ್ ಬರುತ್ತೆ ಅಂತಂದ್ರೆ ಪಾಸಿಟಿವ್ ಕ್ಲಿಪ್ಪರ್ಸ್, ಒಂದು ಪಾಸಿಟಿವ್ ಕ್ಲಿಪ್ಪರ್, ನೆಗೆಟಿವ್ ಕ್ಲಿಪ್ಪರ್, ಇನ್ನೊಂದು ಕಾಂಬಿನೇಷನಲ್ ಕ್ಲಿಪ್ಪರ್. ಕಾಂಬಿನೇಷನಲ್ ಕ್ಲಿಪ್ಪರ್ ಬರುತ್ತೆ. ಇವಾಗ ಪಾಸಿಟಿವ್ ಕ್ಲಿಪ್ಪರ್ ಅಂದ್ರೆ ಕ್ಲಿಪ್ ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಅಂದ್ರೆ ವೇವ್ ಫಾರ್ಮ್ ನ ಕ್ಲಿಪ್ ಮಾಡ್ಬೇಕದು. ಪಾಸಿಟಿವ್ ಟೈಪ್ ನ ಕ್ಲಿಪ್ ಮಾಡ್ಬೇಕು. ಇವಾಗ ಒಂದು ಇನ್ಪುಟ್ ಕೊಡ್ತೀವಿ. ಪಾಸಿಟಿವ್ ಕ್ಲಿಪ್ಪರ್ ಅಲ್ಲಿ ಇದ್ರದ್ದು ಔಟ್ಪುಟ್ ಏನಾಗಿರುತ್ತೆ ಅಂದ್ರೆ ಪಾಸಿಟಿವ್ ಪೋರ್ಷನ್ ಆಫ್ ದಿ ವೇವ್ ಫಾರ್ಮ್ ನ ಕ್ಲಿಪ್ ಮಾಡಿರುತ್ತೆ, ನೆಗೆಟಿವ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಇದಕ್ಕೆ ಹೆಸರಲ್ಲೇ ಇದೆ ಪಾಸಿಟಿವ್ ಕ್ಲಿಪ್. ಪಾಸಿಟಿವ್ ವೇವ್ ಫಾರ್ಮ್ ನ ಕ್ಲಿಪ್ ಮಾಡುತ್ತೆ. ನೆಗೆಟಿವ್ ಕ್ಲಿಪ್ಪರ್ ಅಷ್ಟೇ, ನೆಗೆಟಿವ್ ವೇವ್ ಫಾರ್ಮ್ ನ ನೆಗೆಟಿವ್ ಆಫ್ ದಿ ಸೈಕಲ್ ನ ಕ್ಲಿಪ್ ಮಾಡಿ, ಪಾಸಿಟಿವ್ ಮಾತ್ರ ಪ್ರೆಸೆಂಟ್ ಇದೆ. ಕಾಂಬಿನೇಷನ್ ಹೆಂಗಪ್ಪ ಅಂತಂದ್ರೆ ಇವಾಗ ನಮ್ಗೆ ಸಮ್ ಔಟ್ಪುಟ್ ಇವಾಗ 5 ವೋಲ್ಟ್ಸ್ ಇದೆ, ನಮಗೆ 3 ವೋಲ್ಟ್ಸ್ ಬೇಕಾಗಿದೆ. 3 ವೋಲ್ಟ್ಸ್ ಗೆ ಕ್ಲಿಪ್ ಮಾಡಬೇಕು, ಪಾಸಿಟಿವ್ ಸೈಕಲ್ ನೆಗೆಟಿವ್ ಸೈಕಲ್. ಅವಾಗ ಕಾಂಬಿನೇಷನ್ ಕ್ಲಿಪ್ಪರ್ ಈ ತರ ಬರುತ್ತೆ.
ಈ ತರ ಕ್ಲಿಪ್ ಆಗುತ್ತೆ. ಇಲ್ಲಿ 5 ವೋಲ್ಟ್ಸ್ ಇರೋಂಥದ್ದು ಇಲ್ಲಿ 3 ವೋಲ್ಟ್ಸ್ ಗೆ ಕ್ಲಿಪ್ ಆಗುತ್ತೆ. ಸರ್ಕ್ಯೂಟ್ ಏನ್ ನೆಸೆಸಿಟಿ ಇಲ್ಲ, ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಪಾಸಿಟಿವ್ ಕ್ಲಿಪ್ಪರ್, ನೆಗೆಟಿವ್ ಕ್ಲಿಪ್ಪರ್, ಕಾಂಬಿನೇಷನ್ ಕ್ಲಿಪ್ಪರ್. ಸರ್ಕ್ಯೂಟ್ಸ್ ಏನ್ ಕೇಳಲ್ಲ ನಿಮ್ಗೆ. ಯಾವುದೇ ಸರ್ಕ್ಯೂಟ್ ಇರೋಂತ ಕ್ವಶನ್ಸ್ ಬಿ ಎಲ್ ಅಲ್ಲಿ ಕೇಳೋದು ಇಲ್ಲ. ಬರೀ ಬೇಸಿಕ್ ಅಲ್ಲೇ ಕೇಳ್ತಾರೆ. ನೀವು ಫೆಮಿಲಿಯರ್ ಆಗಿರ್ಬೇಕು. ಒಂದ್ ಸರ್ಕ್ಯೂಟ್ ಗೆ ಏನ್ ಡಿಫ್ರೆಂಟ್ ನೇಮ್ಸ್ ಇದೆ, ಯಾವ ಫಾರ್ಮುಲಾ ಏನು, ಏನ್ ಕರೀತಾರೆ, ಏನ್ ಫಂಕ್ಷನ್ ಮಾಡುತ್ತೆ, ಇಂಪಾರ್ಟೆಂಟ್ ಏನು, ಅದ್ರ ಮೇಲೆ ಅಷ್ಟು ಫೆಮಿಲಿಯರ್ ಇದ್ರೆ ಸಾಕು. ನೆಕ್ಸ್ಟ್ ಕ್ಲಾಂಪರ್. ಕ್ಲಾಂಪರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕ್ಲಾಂಪರ್ ಏನಂತ ಕರಿತೀವಿ ಅಂದ್ರೆ ಡಿ ಸಿ ರೀಸ್ಟೋರರ್. ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಒಂದು ವೇವ್ ಫಾರ್ಮ್ ನ ಶಿಫ್ಟ್ ಮಾಡುತ್ತೆ. ಇವಾಗ ಈ ತರ ಒಂದು ವೇವ್ ಫಾರ್ಮ್ ಕೊಟ್ಟಿದೀವಿ ಅಂದ್ರೆ ಇದ್ರ ಡಿ ಸಿ ಲೆವೆಲ್ ನ ಅದು ಶಿಫ್ಟ್ ಮಾಡುತ್ತೆ. ಇವಾಗ ಒಂದು ಪಾಸಿಟಿವ್ ವೇವ್ ಫಾರ್ಮ್ ಕೊಟ್ಟಿದೀವಿ, ಈ ತರ ಹಿಂಗ್ ಮೇಲಕ್ಕೆ ಶಿಫ್ಟ್ ಮಾಡುತ್ತೆ. ಡಿ ಸಿ ರೀಸ್ಟೋರರ್ ಇದಕ್ಕೆ ಇನ್ನೊಂದು ಹೆಸರು ಕ್ಲಾಂಪರ್ಸ್ಗೆ. ಕ್ಲಾಂಪರ್ಸ್ ಆರ್ ದಿ ಸರ್ಕ್ಯೂಟ್ ವಿಚ್ ಶಿಫ್ಟ್ ದಿ ವೇವ್ ಫಾರ್ಮ್. ಇದು ವೇವ್ ಫಾರ್ಮ್ ನ ಶಿಫ್ಟ್ ಮಾಡುತ್ತೆ ಅಥವಾ ಇದ್ರ ಡಿ ಸಿ ಲೆವೆಲ್ ನ ಶಿಫ್ಟ್ ಮಾಡುತ್ತೆ. ಇಲ್ಲಿರೋಂಥ ವೇವ್ ಫಾರ್ಮ್ ಈ ತರ ಮೇಲೆ ಬರುತ್ತೆ. ಇದನ್ನ ಕ್ಲಾಂಪರ್ ಅಂತ ಕರಿತೀವಿ. ನೆಕ್ಸ್ಟ್ ಆಪರೇಷನಲ್ ಆಂಪ್ಲಿಫೈಯರ್. ನಾವಿವಾಗ ಆಂಪ್ಲಿಫೈಯರ್ ನೋಡಿದ್ವಿ, ಇವಾಗ ನಮ್ಗೆ ಆಪರೇಷನಲ್ ಆಂಪ್ಲಿಫೈಯರ್ಸ್. ಆಪರೇಷನಲ್ ಆಂಪ್ಲಿಫೈಯರ್ಸ್ ಅಂದ್ರೆ ಏನಂತಂದ್ರೆ ಇಟ್ ಪರ್ಫಾರ್ಮ್ಸ್ ದಿ ಸಮ್ ಅರ್ಥಮೆಟಿಕ್ ಆಪರೇಷನ್ ಲೈಕ್ ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಇಂಟಿಗ್ರೇಷನ್ ಇರ್ಬೋದು, ಡಿಫ್ರೆನ್ಸಿಯೇಷನ್ ಇರ್ಬೋದು. ಈ ತರನ ಒಪ್ಯಾಂಪ್ ಆಂಪ್ಲಿಫೈಯರ್ ನ ಯೂಸ್ ಮಾಡ್ಕೊಂಡು ನಾವು ಆಪರೇಷನ್ ಮಾಡಿಸ್ತೀವಿ. ಅದಕ್ಕೋಸ್ಕರ ಇದನ್ನ ಆಪರೇಷನಲ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಇವಾಗ ಟೂ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಇಂದ ಅದ್ ಮೇಕಪ್ ಆಗಿರುತ್ತೆ. ಹೆಂಗಿರುತ್ತಪ್ಪ ಅಂದ್ರೆ ಆಂಪ್ಲಿಫೈರ್ ಇದು ಒಪ್ಯಾಂಪ್ ಸರ್ಕ್ಯೂಟ್. ಇದು ಇನ್ವರ್ಟಿಂಗ್ ಟರ್ಮಿನಲ್, ಇದು ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಇದು ಬಯಾಸಿಂಗ್, ಪ್ಲಸ್ ವಿ ಸೆಟ್, ಇದು ಮೈನಸ್ ವಿ. ಇದು ಔಟ್ಪುಟ್. ಎರಡು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಸೇರ್ಕೊಂಡು ಆಪರೇಷನಲ್ ಆಂಪ್ಲಿಫೈಯರ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಎರಡು ಟ್ರಾನ್ಸಿಸ್ಟರ್ ನ ಯೂಸ್ ಮಾಡಿರ್ತೀವಿ. ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ತರ ವರ್ಕ್ ಮಾಡ್ತಾ ಇರುತ್ತೆ ಅದು. ಆ ಎರಡು ಕಾಂಬಿನೇಷನ್ ಇಂದ ಒಪ್ಯಾಂಪ್ ಫಾರ್ಮ್ ಆಗಿರುತ್ತೆ. ಇದು ಇನ್ವರ್ಟಿಂಗ್ ಟರ್ಮಿನಲ್ ಅಂತೀವಿ, ಒಂದು ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಇದು ಸ್ಯಾಚುರೇಷನ್ ವೋಲ್ಟೇಜ್, ಇದು ಬಯಾಸಿಂಗ್, ಇದು ಔಟ್ಪುಟ್ ಟರ್ಮಿನಲ್. ಇದ್ರದ್ದು ಐ ಸಿ ನಂಬರ್ ಬಂದ್ಬಿಟ್ರೆ ಮ್ಯೂ A741. ಇದೇನ್ ಕೇಳಲ್ಲ, ಜಸ್ಟ್ ಇದ್ರಲ್ಲಿ ಫಂಕ್ಷನ್. ಇದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಆಗಿರೋದ್ರಿಂದ ಇದು ಮತ್ತೆ ಇದು ಇನ್ವರ್ಟಿಂಗ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಲ್ಲಿ ಇನ್ಪುಟ್ ಏನಾದ್ರು ಸೇಮ್ ಇತ್ತು ಅಂದ್ರೆ, ಇವಾಗ ಇದು 2 ವೋಲ್ಟ್ಸ್ ಇದೆ, ಇದು 2 ವೋಲ್ಟ್ಸ್ ಇತ್ತು ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಇದು ಹೆಂಗ್ ಬರುತ್ತೆ ಅಂತಂದ್ರೆ ಔಟ್ಪುಟ್ ಇನ್ವರ್ಟಿಂಗ್ ಮೈನಸ್ ನಾನ್ ಇನ್ವರ್ಟಿಂಗ್. ಇವಾಗ ಇನ್ಪುಟ್ 1 ಇರುತ್ತಲ್ವಾ, ಇನ್ಪುಟ್ 1 ಮೈನಸ್ ಇನ್ಪುಟ್ 2 ಎರಡು ಸೇಮ್ ಇದ್ದಾಗ ಔಟ್ಪುಟ್ ಏನ್ ಬಂದ್ಬಿಡುತ್ತೆ, 0 ಬರುತ್ತೆ. ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ ಸೇಮ್ ಔಟ್ಪುಟ್ ವಿಲ್ ಬಿ 0. ಆ ತರ ಔಟ್ಪುಟ್ 0 ಬರುತ್ತೆ, ಕಾಮನ್ ಇನ್ಪುಟ್ ಇದು. ಇವಾಗ ಇದಕ್ಕೆ ಆಪರೇಷನಲ್ ಆಂಪ್ಲಿಫೈಯರ್ಗೆ ಸಮ್ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಿಮ್ಗೆ ಕ್ವಶನ್ ಕೇಳೋಣ, ಅದ್ ನೋಡೋಣ ಯಾವ್ದು. ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್.
ಪ್ಯಾರಾಮೀಟರ್ ನೆನ್ಪಿಡ್ಕೊಳ್ಳಿ, ಬಟ್ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿದೆ ಅಂತ ಹೇಳೋದು ಮಾತ್ರ ತುಂಬಾ ಈಸಿ. ಇನ್ಪುಟ್ ಇಂಪಿಡೆನ್ಸ್ ಇನ್ಫಿನಿಟಿ, ವೋಲ್ಟೇಜ್ ಗೈನ್ ಇನ್ಫಿನಿಟಿ, ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇನ್ಫಿನಿಟಿ, ಸ್ಲೀವ್ ರೇಟ್ ಇನ್ಫಿನಿಟಿ, ಬ್ಯಾಂಡ್ ವಿಡ್ತ್ ಇನ್ಫಿನಿಟಿ, ಔಟ್ಪುಟ್ ಇಂಪಿಡೆನ್ಸ್ ಮಾತ್ರ ಝೀರೋ. ಇದ್ರದ್ದು ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲವೂ ಇನ್ಫಿನಿಟಿನೇ ಇರುತ್ತೆ, ಒಂದು ಮಾತ್ರ ಝೀರೋ ಇರುತ್ತೆ, ಔಟ್ಪುಟ್ ಇಂಪಿಡೆನ್ಸ್. ಇನ್ಪುಟ್ ಇಂಪಿಡೆನ್ಸ್ ಇನ್ಫಿನಿಟಿ ಇರುತ್ತೆ. ಅಂದ್ರೆ ನೀವು ಎಷ್ಟು ಸ್ಮಾಲ್ ಇದೇನಕ್ಕೆ ಇನ್ಫಿನಿಟಿ ಇರುತ್ತೆ ಅಂತಂದ್ರೆ, ಇವಾಗ ಸ್ಮಾಲ್ ಯಾವ್ದೋ ಒಂದು ಮೈನರ್ ಆಗಿರೋಂಥ ಸಿಗ್ನಲ್ 1 ಹರ್ಟ್ಸ್ 2 ಹರ್ಟ್ಸ್ ಇಷ್ಟು ಚಿಕ್ಕದಾಗಿರೋಂಥದ್ದು ಒಂದು ಸಿಗ್ನಲ್ ಕೊಟ್ರು ಕೂಡ ಅದು ಆ ಇನ್ಪುಟ್ ನ ರೆಕಗ್ನೈಸ್ ಮಾಡಿ ಅದನ್ನ ಆಂಪ್ಲಿಫೈ ಮಾಡಿ ಕೊಡ್ಬೇಕು, ಅದಕ್ಕೆ ಆಪರೇಷನ್ ಮಾಡ್ಬೇಕು. ಅರ್ಥ ನಾವ್ ಯಾವ ಫಂಕ್ಷನ್ ಕೇಳಿರ್ತೀವೋ ಅದನ್ನ ಇನ್ಪುಟ್ ನ ಅದು ಅಕ್ಸೆಪ್ಟ್ ಮಾಡ್ಕೊಬೇಕು, ಮೀನ್ಸ್ ರಿಸೀವ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದ್ರದ್ದು ಇನ್ಪುಟ್ ಇಂಪಿಡೆನ್ಸ್ ಇನ್ಫಿನಿಟಿ ಇರುತ್ತೆ. ಈಗ ವೋಲ್ಟೇಜ್ ಗೈನ್ ಇನ್ಫಿನಿಟಿ, ಗೈನ್ ಅದ್ರದ್ದು ಫುಲ್ ಇನ್ಫಿನಿಟಿ, ಇಮ್ಯಾಜಿನೇ ಮಾಡಕ್ಕಾಗಲ್ಲ. ಓಪನ್ ಲೂಪ್ ಗೈನ್ ಹೆಂಗಿರುತ್ತೆ ಅದೇ ಕೂಡ ಅದೇ ತರ ವೋಲ್ಟೇಜ್ ಗೈನ್ ಬಿಟ್ಟು ಇನ್ಫಿನಿಟಿ ಇರುತ್ತೆ. ನೀವು ಯಾವ ಲೆವೆಲ್ ಆಗಿ ಇದು ಮಾಡಿದ್ರು ಕೂಡ ಅಷ್ಟು ಗೈನ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಔಟ್ಪುಟ್ ಅಲ್ಲಿ. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇನ್ಫಿನಿಟಿ ಹೇಳದ್ನಲ್ಲ ಇವಾಗ. ಕಾಮನ್ ಮೋಡ್ ಎರಡು ಇನ್ಪುಟ್ ಸೇಮ್ ಇತ್ತು ಅಂತಂದ್ರೆ ಅದ್ರದ್ದು ಔಟ್ಪುಟ್ ಝೀರೋ. ಅದು ಇನ್ಪುಟ್ ಎಷ್ಟೇ ದೊಡ್ಡದಾಗಿರ್ಲಿ, ಬಿಗ್ ಆಗಿರ್ಲಿ ಅಥವಾ ಫುಲ್ ಸ್ಮಾಲ್ ಇರ್ಲಿ, ಆ ಇನ್ಪುಟ್ ನ ರೆಕಗ್ನೈಸ್ ಮಾಡ್ಬಿಟ್ಟು ರಿಜೆಕ್ಟ್ ಮಾಡುತ್ತೆ. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇನ್ಫಿನಿಟಿ. ಇವಾಗ ಸ್ಲೀವ್ ರೇಟ್ ಅಂದ್ರೆ ಏನಪ್ಪಾ ಅಂದ್ರೆ, ಇದನ್ನ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ, ಡಿಫ್ರೆನ್ಸಿಯೇಷನ್ ಆಫ್ ದಿ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ಪುಟ್ ವೋಲ್ಟೇಜ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗಿ ಮೆಜರ್ ಮಾಡ್ತೀವಿ. ಸ್ಲೀವ್ ರೇಟ್ ಕೂಡ ಇದ್ರದ್ದು ಇನ್ಫಿನಿಟಿ ಇರುತ್ತೆ. ಇದಕ್ಕೊಂದು ಫಾರ್ಮುಲಾ ಇದೆ. ಸ್ಲೀವ್ ರೇಟ್ ಯಾವ ತರ ಇದಕ್ಕೆ ಯಾವ್ದು ಮೆಜರ್ ಮಾಡೋ, ಯಾವ್ದ್ರಿಂದ ಮೆಜರ್ ಮಾಡ್ತೀವಿ ಅಂತಂದ್ರೆ ಸ್ಲೀವ್ ರೇಟ್ ನ ವೋಲ್ಟ್ಸ್ ಪರ್ ಮೈಕ್ರೋ ಸೆಕೆಂಡ್. ಇದೇ ಜಾಸ್ತಿ ಕ್ವಶನ್ ಕೇಳೋದು. ಏನಿಲ್ಲ, ನೀವು ಸ್ಲೀವ್ ರೇಟ್ ಹೆಂಗ್ ಮೆಜರ್ ಮಾಡ್ತೀರಾ ಅಂತ ಕೇಳ್ತಾರೆ. ವೋಲ್ಟ್ಸ್ ಪರ್ ಮೈಕ್ರೋ ಸೆಕೆಂಡ್. ಈ ಫಾರ್ಮುಲಾ ಇದೆ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವೋಲ್ಟೇಜ್ ಮೇಲ್ಗಡೆ ಇದೆ, ಅದಕ್ಕೋಸ್ಕರ ವೋಲ್ಟ್ಸ್ ಡಿವೈಡೆಡ್ ಬೈ ಟೈಮ್, ಅದಕ್ಕೆ ಮೈಕ್ರೋ ಸೆಕೆಂಡ್ ಕೆಳಗಡೆ ಇದೆ. ವೋಲ್ಟ್ಸ್ ಪರ್ ಮೈಕ್ರೋ ಸೆಕೆಂಡ್. ಬ್ಯಾಂಡ್ ವಿಡ್ತ್ ಇನ್ಫಿನಿಟಿ. ಬ್ಯಾಂಡ್ ವಿಡ್ತ್ ನಿಮ್ಗೆ ಎಷ್ಟೇ ಲಾರ್ಜ್ ಇರೋಂತ ಸಿಗ್ನಲ್ ಕೊಟ್ಟರು, 1 ಹರ್ಟ್ಸ್ ಇಂದ ಹಿಡಿದು ನೀವು ಮೆಗಾಟ್ಸ್ ಗಿಗಾಟ್ಸ್ ಲೆವೆಲ್ ತನಕ ಸಿಗ್ನಲ್ ಕೊಟ್ಟರು ಕೂಡ ಇದು ಆಂಪ್ಲಿಫೈ ಮಾಡುತ್ತೆ, ಏನೋ ಫಂಕ್ಷನ್ ಮಾಡುತ್ತೆ. ಅದಕ್ಕೋಸ್ಕರ ಬ್ಯಾಂಡ್ ವಿಡ್ತ್ ಇನ್ಫಿನಿಟಿ. ಆಮೇಲೆ ಔಟ್ಪುಟ್ ಇಂಪಿಡೆನ್ಸ್ ಶುಡ್ ಬಿ ಝೀರೋ. ಔಟ್ಪುಟ್ ಝೀರೋ ಇರುತ್ತೆ. ನೀವು ಕೊಟ್ಟಿರೋ ಅಂತ ಇನ್ಪುಟ್ ಔಟ್ಪುಟ್ ಅಲ್ಲಿ ಅಪಿಯರ್ ಆಗ್ಲೇಬೇಕು, ಅದಕ್ಕೋಸ್ಕರ ಔಟ್ಪುಟ್ ಇಂಪಿಡೆನ್ಸ್ ಝೀರೋ ಇರುತ್ತೆ. ಆಮೇಲೆ ಒಪ್ಯಾಂಪ್ ಯೂಸ್ ಮಾಡೋ ಅಂತ ಫೀಡ್ಬ್ಯಾಕ್ ಯಾವ್ದಪ್ಪ ಅಂತಂದ್ರೆ ನೆಗೆಟಿವ್ ಫೀಡ್ಬ್ಯಾಕ್ ಯೂಸ್ ಮಾಡುತ್ತೆ. ನೆಗೆಟಿವ್ ಫೀಡ್ಬ್ಯಾಕ್ ಏನ್ ಮಾಡುತ್ತೆ ಅಂತಂದ್ರೆ ಬ್ಯಾಂಡ್ ವಿಡ್ತ್ ನ ಇನ್ಕ್ರೀಸ್ ಮಾಡುತ್ತೆ. ಕೇಳ್ಬೋದು ಈ ಕ್ವಶನ್ಸ್. ನೆಗೆಟಿವ್ ಫೀಡ್ಬ್ಯಾಕ್ ಬ್ಯಾಂಡ್ ವಿಡ್ತ್ ಇನ್ಕ್ರೀಸ್ ಮಾಡುತ್ತೆ, ಗೈನ್ ಡಿಕ್ರೀಸ್ ಆಗುತ್ತೆ. ಅದೇ ತರ ಪಾಸಿಟಿವ್ ಫೀಡ್ಬ್ಯಾಕ್ ಬರುತ್ತೆ. ಪಾಸಿಟಿವ್ ಫೀಡ್ಬ್ಯಾಕ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಆಸಿಲೇಟರ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಅನಲಾಗ್ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಆಸಿಲೇಟರ್ ಅಲ್ಲಿ ಬರುತ್ತೆ. ಪಾಸಿಟಿವ್ ಫೀಡ್ಬ್ಯಾಕ್ ಅಲ್ಲಿ ಗೈನ್ ಇನ್ಕ್ರೀಸ್ ಆಗುತ್ತೆ, ಬ್ಯಾಂಡ್ ವಿಡ್ತ್ ಡಿಕ್ರೀಸ್ ಆಗುತ್ತೆ. ನೆಗೆಟಿವ್ ಫೀಡ್ಬ್ಯಾಕ್ ಮತ್ತೆ ಪಾಸಿಟಿವ್ ಫೀಡ್ಬ್ಯಾಕ್. ನೆಕ್ಸ್ಟ್ ಏನಾದ್ರು ಡೌಟ್ ಇದೆಯಾ? ಹಲೋ, ಆಮ್ ಆಡಿಬಲ್? Yes, sir, you are audible. ಏನಾದ್ರು ಡೌಟ್ ಇದೆಯಾ? Pawan sir. ಹಾ, ಟೆಲ್ ಮಿ ಮೇಡಮ್. Hello.
ಟೆಲ್ ಮಿ ಮೇಡಮ್. ಮೇ ಮಂತ್ ಅಲ್ಲಿ ಒಂದು BL ಎಕ್ಸಾಮ್ ಆದಾಗ ಒಪ್ಯಾಂಪ್ ಮೇಲೆ ಒಂದು ಕ್ವಶನ್ ಕೇಳಿದ್ರು. ಹಾ ಗೊತ್ತಾಯ್ತು ಮೇಡಮ್. ಇದು ಅದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾ ನಿಮ್ ಕ್ವಶನ್ ಬಂದ್ಬಿಟ್ಟು ಏನಿತ್ತು ಅಂತಂದ್ರೆ, ಇವಾಗ ಸಿಗ್ನಲ್ ನ ಆಂಪ್ಲಿಫೈ ಮಾಡಕ್ಕೆ ಒಂದು ಕ್ವಶನ್. ಇವಾಗ ಇನ್ಪುಟ್ ಸಿಗ್ನಲ್ ಇದೆ, ಈ ಸಿಗ್ನಲ್ ನ ಆಂಪ್ಲಿಫೈ ಮಾಡಬೇಕು. ನಾನು ನೆಕ್ಸ್ಟ್ ಇದು ನಾನ್ ಇನ್ವರ್ಟಿಂಗ್ ಮಾಡಾದ್ಮೇಲೆ ಹೇಳ್ತಾ ಇದ್ದೀನಿ. ಓಕೆ. ಯಾವ ಸರ್ಕ್ಯೂಟ್ ನ ಯೂಸ್ ಮಾಡ್ತೀರಾ ಅಂತ. ಒಂದು ಇನ್ವರ್ಟಿಂಗ್ ಆಂಪ್ಲಿಫೈಯರ್, ಇನ್ನೊಂದು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್. ಎರಡು ಆಪ್ಷನ್ ಅಲ್ಲಿ ಇತ್ತು ನಿಮ್ಗೆ. ಯಾವ್ದಾದ್ರು ಇದು ಒಂದಿದ್ರೆ ಕನ್ಫ್ಯೂಸ್ ಆಗ್ತಿರ್ಲಿಲ್ಲ. ಇದು ಆಂಪ್ಲಿಫೈ ಮಾಡುತ್ತೆ, ಆಪರೇಷನಲ್ ಆಂಪ್ಲಿಫೈಯರ್ ಅನ್ಬಿಟ್ಟು ಯಾವ್ದಾದ್ರು ಒಂದ್ ಚೂಸ್ ಮಾಡ್ತಿದ್ರಿ. ಅವ್ರು ಡೌಟ್ ಕ್ರಿಯೇಟ್ ಮಾಡ್ಬೇಕು ಅಂತಾನೆ, ನಿಮಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಎರಡು ಕೊಟ್ಟಿದ್ದಾರೆ. ಇವಾಗ ಇನ್ವರ್ಟಿಂಗು ಇದು ಆಂಪ್ಲಿಫೈ ಮಾಡುತ್ತೆ, ನಾನ್ ಇನ್ವರ್ಟಿಂಗು ಆಂಪ್ಲಿಫೈ ಮಾಡುತ್ತೆ. ಇವಾಗ ಇದರಲ್ಲಿ ಯಾವ್ದನ್ನ ನಾವು ಸ್ಪೆಸಿಫಿಕ್ ಆಗಿ ಚೂಸ್ ಮಾಡ್ಬೇಕು ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಇವಾಗ ನಮ್ಗೊಂದು ಇನ್ಪುಟ್ ಸಿಗ್ನಲ್ ಕೊಟ್ಟಿದ್ದಾರೆ ಅವರು, ಅದು ವಾಯ್ಸ್ ಸಿಗ್ನಲ್ ಆಗಿರ್ಬೋದು, ವಿಡಿಯೋ ಸಿಗ್ನಲ್ ಆಗಿರ್ಬೋದು, ಒಂದು ಮೆಸೇಜ್ ಸಿಗ್ನಲ್ ಆಗಿರ್ಬೋದು. ಇದನ್ನೇನ್ ಮಾಡ್ಬೇಕು, ಆಂಪ್ಲಿಫೈ ಮಾಡ್ಬೇಕು ವಿತೌಟ್ ಎನಿ ಚೇಂಜಸ್. ಅಂದ್ರೆ ಅದ್ರದ್ದು ಫೇಸ್ ಏನು ಚೇಂಜ್ ಆಗ್ಬಾರ್ದು. ಇವಾಗ ಇನ್ವರ್ಟಿಂಗ್ ಇದು ಇನ್ಪುಟ್ ಕೊಟ್ರೆ ಏನಾಗುತ್ತೆ ಔಟ್ಪುಟ್ ಅಲ್ಲಿ ಅಂತಂದ್ರೆ, ನೋಡಿ ಇದು ಇನ್ವರ್ಟಿಂಗ್ ಆಂಪ್ಲಿಫೈರ್. ಇವಾಗ ಹೇಳ್ತೀನಿ. ಇನ್ವರ್ಟಿಂಗ್ ಆಂಪ್ಲಿಫೈರ್ ಈ ತರ ಇನ್ಪುಟ್ ಕೊಟ್ರೆ ಔಟ್ಪುಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅದು 180 ಫೇಸ್ ಶಿಫ್ಟ್ ಆಗಿರುತ್ತೆ. ಹೌದು. ಈ ಪಾಸಿಟಿವ್ ಸೈಕಲ್ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಸೈಕಲ್ ಪಾಸಿಟಿವ್ ಆಗಿ ಬರುತ್ತೆ. ನಾನ್ ಇನ್ವರ್ಟಿಂಗ್ ಆತರ ಅಲ್ಲ. ನೀವು ಇನ್ಪುಟ್ ಏನ್ ಕೊಡ್ತೀರಾ, ಎಷ್ಟು ಗೈನ್ ನ ಸೆಟ್ ಮಾಡಿರ್ತೀರಾ ಅಷ್ಟು ಗೈನಿಗೆ ಸೇಮ್ ಆಸ್ ಇಟ್ ಈಸ್ ಸೇಮ್ ಬರುತ್ತೆ. ಅದಕ್ಕೋಸ್ಕರ ನಾವು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ನ ಚೂಸ್ ಮಾಡ್ಬೇಕಾಗುತ್ತೆ. ಇನ್ವರ್ಟಿಂಗ್ ಚೂಸ್ ಮಾಡಬಹುದು. ಏನಾಗುತ್ತೆ ಅಂದ್ರೆ ನಮಗೆ ಕೊಟ್ಟಿರೋಂತ ಮೆಸೇಜ್ ಒಂದ್ ಕಡೆ ಪಾಸ್ ಮಾಡ್ತಾ ಇರ್ತೀವಿ, ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ ರಿಸೀವರ್ ಎಂಡ್ಗೆ. ನಾವ್ ಏನ್ ಮೆಸೇಜ್ ಕಳ್ಸಿರ್ತೀವೋ ರಿಸೀವರ್ ಎಂಡ್ ಅಲ್ಲಿ ಆ ಮೆಸೇಜ್ ಅಷ್ಟೇ ರಿಸೀವ್ ಆಗ್ಬೇಕು, ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಆಗಿರ್ಬೇಕು. ಅದಕ್ಕೋಸ್ಕರ ನಾವು ಸ್ಪೆಸಿಫಿಕ್ ಆಗಿ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ನ ಚೂಸ್ ಮಾಡ್ಬೇಕಾಗಿರೋದು. ಇಸ್ ಇಟ್ ಕ್ಲಿಯರ್ ಮೇಡಮ್? ಥ್ಯಾಂಕ್ ಯು. ಹಾ ಓಕೆ ಸರ್. ಆಕ್ಚುಲಿ ನನ್ಗೆ ಅದೇ ಕನ್ಫ್ಯೂಷನ್ ಇತ್ತು. ಇನ್ವರ್ಟಿಂಗ್ ಅಲ್ಲೂ ಸೇಮ್ ಅದು ಫಂಕ್ಷನ್ ಮಾಡುತ್ತೆ, ನಾನ್ ಇನ್ವರ್ಟಿಂಗು ಸೇಮ್, ಎರಡು ಆಂಪ್ಲಿಫೈ ಮಾಡುತ್ತೆ. ಬಟ್ ಯಾಕೆ ಅವರು ಈ ತರ ಕನ್ಫ್ಯೂಷನ್ ಮಾಡಿದ್ದಾರೆ ಅಂತ. ಸೊ ಕ್ಲಿಯರ್ ಆಯ್ತು ಇವಾಗ. ಓಕೆ, ಥ್ಯಾಂಕ್ ಯು. ಮತ್ತೆ ಸರ್, ನೀವು ನಂದು ಏನು ಒಂದು ಕನ್ಸರ್ನ್ ಅಂದ್ರೆ, ನೀವು ಪ್ರತಿ ಒಂದ್ ಸಬ್ಜೆಕ್ಟ್, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ನೀವು AC ಮಾಡಿದ್ರಿ, ಇದೆಲ್ಲ ಒಂದು ಕಂಪ್ಲೀಟ್ ಆದ್ಮೇಲೆ ಅದ್ರದ್ದು ರಿಲೇಟೆಡ್ ಮಲ್ಟಿಪಲ್ ಚಾಯ್ಸಸ್ ನ ನೀವು ಒಂದ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಕ್ಕಾಗತ್ತಾ? ಯಾಕಂದ್ರೆ ನೀವು ಈ ತರ ನೀವ್ ಏನ್ ಹೇಳ್ಕೊಡ್ತೀರಾ ಟಾಪಿಕ್ ಅರ್ಥ ಆಗುತ್ತೆ, ಬಟ್ ಅವ್ರು ಯಾವ ತರ ಕ್ವಶನ್ ರೈಸ್ ಮಾಡ್ತಾರೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಹೌದೌದು ಮೇಡಮ್, ಅದೇ ತರ ಅವಾಗ ಕನ್ಫ್ಯೂಷನ್ ಆಗೇ ಆಗ್ತೀವಿ. ಹಾ ಮೇಡಮ್, ಯುವರ್ ಕ್ವಶನ್ ಇಸ್ ಇನ್ ರಿಮೈನಿಂಗ್ 1 hour ನೀವೇನ್ ರಿಮೈನಿಂಗ್ ತಗೊಂತೀರಾ, 1/2 hour ಸಾಕು ಸರ್ ಒಂದ್ ಚಾಪ್ಟರ್ಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ಕೆ ಸಾಕು. ಮೇಡಮ್ ಎಲ್ಲಾರ್ಗು ಗ್ರಾಸ್ಪಿಂಗ್ ಪವರ್ ಒಂದೇ ಇರುತ್ತೆ. ಯಾರನ್ನೂ ನಾನು ಇದನ್ ಮಾಡ್ತಾ ಇಲ್ಲ, ಎಲ್ಲಾರ್ಗು ಅರ್ಥ ಆಗ್ಬೇಕಲ್ವಾ. ಅಂದ್ರೆ ಲೆವೆಲ್ ಆಫ್ ಯಾವ ತರ ಕ್ಯಾಚ್ ಮಾಡ್ಕೊಂತೀರಾ ಅರ್ಥ ಆಗ್ಬೇಕಲ್ವಾ. ಅದಕ್ಕೋಸ್ಕರ ಸ್ಲೋ ಮಾಡ್ತಾ ಇದೀನಿ. ಫಾಸ್ಟ್ ಅಲ್ಲಿ ಏನಿಲ್ಲ ಮೇಡಮ್, 1.5 hour ಅಲ್ಲಿ ಒಂದ್ ಸಬ್ಜೆಕ್ಟ್ ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡಬಹುದು. ಬಟ್ ಎಲ್ಲಾರ್ಗು ಅರ್ಥ ಇಲ್ಲ ಸರ್, ಅಂದ್ರೆ ತಗೊಳ್ಳಿ, ಒಂದ್ ಚಾಪ್ಟರ್ ತಗೊಂಡು ಒಂದ್ 1/2 hour ಕಾನ್ಸೆಪ್ಟ್ ಅರ್ಥ ಮಾಡಿಸಿ, ಇನ್ ರಿಮೈನಿಂಗ್ ಟೈಮು ನಮ್ಗೆ MCQ ಗಳನ್ನ ಸಾಲ್ವ್ ಮಾಡಿಸಿ ಅಷ್ಟೇ. ಹೌದು ಮೇಡಮ್, ನನ್ ಪ್ಲಾನು ಅದೇ ಇದೆ. ಇವಾಗ ಒಂದ್ ಸಬ್ಜೆಕ್ಟ್ ಕಂಪ್ಲೀಟ್ ಆಯ್ತು ಅಂದ ತಕ್ಷಣ, ಇವಾಗ ನಾನು 3 ದಿನ ಡೆಮೋ ಕ್ಲಾಸ್ ಅನ್ಬಿಟ್ಟು 3 ಸಬ್ಜೆಕ್ಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ನಾಳೆಯಿಂದ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಆತರ ಮಾಡಲ್ಲ. ಒಂದ್ ಸಬ್ಜೆಕ್ಟ್ ತಗೊಂಡ್ರೆ ಈ ಕ್ಲಾಸ್ ಅಲ್ಲಿ ಹಾಫ್ ಕಂಪ್ಲೀಟ್ ಆಯ್ತಾ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಯ್ತು ಸೆಮಿ ಕಂಡಕ್ಟರ್ನೇ ತಗೊಂಡು ಒಂದು 30 minutes ಕಾನ್ಸೆಪ್ಟ್, ಇನ್ ರಿಮೈನಿಂಗ್ ಫುಲ್ ಟೈಮು ಇಂಪಾರ್ಟೆಂಟ್ MCQs, ಬೇಸಿಕ್ MCQs ಬೇಡ ಮೇಡಮ್. ಇವಾಗ ಟಾಪಿಕ್ ಮಾಡೋದ್ಕಿಂತ ಒಂದ್ ಸಬ್ಜೆಕ್ಟ್ ನಿಮ್ಗೆ 2 ಕ್ಲಾಸ್ ಅಲ್ಲಿ ಕವರ್ ಆಯ್ತು ಅಂದ್ರೆ ಫುಲ್ ಆ ಸಬ್ಜೆಕ್ಟ್ MCQs ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವೆಶ್ಚನ್ ಬೇಡ ಸರ್, ಟಾಪಿಕ್ ವೈಸ್ ಮಾಡಿ. ನೀವು ಕಾನ್ಸೆಪ್ಟ್ ಮಾಡ್ಬಿಟ್ಟು ಅಲ್ಲೇ MCQ ಕೇಳ್ಬಿಟ್ರೆ ನಮ್ಗೆ ಇನ್ನೂ ಅವಾಗ ಚೆನ್ನಾಗಿ ತಲೆ ಓಡುತ್ತೆ. ಓಕೆ ಮೇಡಮ್. ಇವಾಗ ಕ್ಲಾಸ್ ಮಾಡೋದ್ರಲ್ಲಿ 2 hour ಕಾನ್ಸೆಪ್ಟ್ ಮಾಡಿದ್ರೆ 1 hour MCQ, ಇಲ್ಲ 1 hour 1.5 hour ಕಾನ್ಸೆಪ್ಟ್ ಮಾಡಿದ್ರೆ 1.5 hour MCQ.
ಹಾ ಸರ್ ಆತರ ಅಂದ್ರೆ ನಾವು ಕಾನ್ಸೆಪ್ಟ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ನೆಸೆಸಿಟಿ ಇಲ್ಲ, ಯಾಕೆಂದ್ರೆ MCQ ನಲ್ಲೂ ಕಾನ್ಸೆಪ್ಟ್ ನೇ ಕ್ವಶನ್ ಮಾಡಿರ್ತಾರೆ, ಹೌದು ಮಾಡಿರ್ತಾರೆ ಅಲ್ಲೇ ಕ್ವಶನ್. ಮೇಡಮ್. ಇನ್ನೊಂದು ಏನಂತಂದ್ರೆ ನಿಮ್ಗೆ ಬರೀ MCQನೇ ಎಕ್ಸ್ಪ್ಲೈನ್ ಮಾಡ್ಬೋದು, ನನ್ಗೇನಿಲ್ಲ. MCQನೇ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಅದೇ ಕ್ವಶನ್ ಬಟ್ ಬಂದ್ರೆ ಕಾನ್ಸೆಪ್ಟ್ ಮಾತ್ರ ಅರ್ಥ ಆನ್ಸರ್ ಆಗ್ಲಿಲ್ಲ ಅಂದ್ರೆ ಮಾಡ್ತೀರಾ. MCQ ನಿಮಗೆ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿರಲ್ಲ. ಅರ್ಥನೇ ಆಗಿಲ್ಲ ಅಂತಂದ್ರೆ ಅವ್ರು ಅದೇ ಕ್ವಶನ್ ಒಂಚೂರು ಟ್ವಿಸ್ಟ್ ಮಾಡ್ಬಿಟ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಈ ಕ್ವಶನ್ ಗೊತ್ತೇ ಇಲ್ವಲ್ಲ ಅದೇ ಹೌದು ಸ್ವಲ್ಪ ಹೌದು ಅಂತ. ಕರೆಕ್ಟ್. ನೀವು ಒಂದ್ 20 ತರ minutes ನೀವು ಕಾನ್ಸೆಪ್ಟ್ ನ ತರೋ ಆದ್ರೆ ಅವ್ರು ಯಾವ ತರನಾದ್ರೂ ಕ್ವಶನ್ ನ ಟ್ವಿಸ್ಟ್ ಮಾಡ್ಲಿ, ಯು ಆರ್ ರೆಡಿ ಟು ಆನ್ಸರ್. ಆ ತರ ಪ್ರಿಪೇರ್ ಆಗ್ಬೇಕು ಮೇಡಮ್. ಯು ಡೋಂಟ್ ಗೋ ಆನ್ ಫೋಕಸ್ ಆನ್ MCQs. ನಿಮ್ಗೆ ಯಾವ ತರ ಕ್ವಶನ್ ಬರುತ್ತೆ ಅಂತ ಒಂದು ಐಡಿಯಾ ಬರಬೇಕು MCQ ನಲ್ಲಿ, ಬಟ್ ಡೌಟ್ ಕ್ರಿಯೇಟ್ ಆಗಬಾರ್ದು. ಆ ತರ ಟಾಪಿಕ್ ನ ನೀವು ತರೋವಾಗ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ನ, ಅವ್ರು ಯಾವ ತರ ಫ್ರೇಮ್ ಮಾಡೋದ್ರೂ ಕೂಡ ಆನ್ಸರ್ ಮಾಡಿ. ಅದೇ ತರಾನೇ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ನಿಮ್ಗೆ ಎಲ್ಲಾ ಆಂಗಲ್ ಅಲ್ಲೂ ಪ್ರಿಪೇರ್ ಮಾಡ್ತೀನಿ. ಐ ಆಮ್ ಶೋರ್. ನಾನು ಹೇಳೋದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. 100% ಯು ಆರ್ ಇನ್ ದಿ BL. ಐ ಆಮ್ ಶೋರ್ 100%. ನಾನು ಹೇಳಿದ್ ಫಾಲೋ ಮಾಡಿ. ಸರಿ, ಡೆಮೋ ಕ್ಲಾಸ್ ಇವತ್ತಿಗೆ ಮುಗಿತಾ? ನಾಳೆಯಿಂದ ಏನು ಪೇಯ್ಡ್? ಹಾ ಮೇಡಮ್, ಇವತ್ತಿಗೆ ಡೆಮೋ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ ಯಾರು ಪೇ ಮಾಡಿ ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ಮಾತ್ರ ಲಿಂಕ್ ಸೆಂಡ್ ಮಾಡ್ತೀನಿ. ಅವ್ರಷ್ಟೇ ಜಾಯಿನ್ ಆಗಕ್ಕಾಗುತ್ತೆ. ಯೂಟ್ಯೂಬ್ ಅಲ್ಲಿ ಏನೋ ವಿಡಿಯೋಸ್ ಹಾಕಲ್ಲ ಮೇಡಮ್. ಯಾರು ರಿಜಿಸ್ಟರ್ ಆಗಿ ಜಾಯಿನ್ ಆಗ್ತಾರೋ ಅವ್ರು ಮಾತ್ರ ಜಾಯಿನ್ ಆಗ್ಬಹುದು. ರಿಮೈನಿಂಗ್ ತುಂಬಾ ಚೆನ್ನಾಗಿ ಯಾರು ರಿಜಿಸ್ಟರ್ ಆಗ್ತಿದ್ದವ್ರಿಗೆ ಕ್ಲಾಸಸ್ ಅಲೋ ಇರಲ್ಲ ಮೇಡಮ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಎನಿ ಫೀಡ್ಬ್ಯಾಕ್? ಕಂಟಿನ್ಯೂ ಮಾಡೋಣ. ನಾನು ನೆಕ್ಸ್ಟ್ ಇನ್ವರ್ಟಿಂಗು, ನಾನ್ ಇನ್ವರ್ಟಿಂಗು, ಇಂಟಿಗ್ರೇಟರ್, ಡಿಫ್ರೆನ್ಶಿಯೇಟರ್, ಮಾಡಿ. ಸಮ್ಮಿಂಗ್ ಆಂಪ್ಲಿಫೈರ್ ಮಾಡೋಣ ಅಂತಿದ್ದೆ. ಆರ್ ಯು ಇಂಟ್ರೆಸ್ಟೆಡ್ ಆರ್ ನಾಟ್? ಇಂಟ್ರೆಸ್ಟ್ ಇದೆ ಸರ್, ಮಾಡಿ ಮಾಡಿ, ತೊಂದ್ರೆ ಇಲ್ಲ. ಆಕ್ಚುಲಿ ಮಾಡಿ. ನನಗೆ ಹಾ ಹೇಳಿ ಮೇಡಮ್. ಸರ್ ನನಗೆ Madam, ಬೇಸಿಕ್ಸ್ ಹೋಗಿದೆ. ಹಲೋ, ಸಾರಿ ಕೇಳಿಸ್ತಾ ಇಲ್ಲ. ಹಾ ಕೇಳಿಸ್ತಿದೆ ಸರ್. ಹೇಳಿ ಬೇಸಿಕ್ಸ್ madam. ಟಚ್ ಸರ್ ನಮಗೆ. ಹಾ, ಅಟ್ ಓಕೆ ಲೀಸ್ಟ್ ನಾವ್ ಇದನ್ನ ಡೈಜೆಸ್ಟ್ ಮಾಡ್ತೀವಿ. ಇವತ್ತು ಏನ್ ಹೇಳ್ಕೊಟ್ಟಿದ್ದೀರಾ, ಆಲ್ಮೋಸ್ಟ್ 3rd ಸೆಮಿಸ್ಟರ್ ಒಂದ್ ಸಬ್ಜೆಕ್ಟ್ ಲ್ಯಾಬೇ ಹೌದಾ? ಹೇಳ್ಕೊಟ್ಬಿಟ್ರಿ ನೀವು ಇವತ್ತು. ಮೇಡಮ್, Yes, ma'am, yes, ಏನ್ ma'am. ಗೊತ್ತಾ ಮೇಡಮ್, ಫೋಕಸ್ ಎಕ್ಸಾಮ್ Yes. ಪರ್ಪಸ್ ಅಲ್ಲಿ ಕಾಂಪಿಟೇಟಿವ್ ಗೆ ಯಾವ ತರ ಫೋಕಸ್ ಮಾಡ್ತಿದ್ದಾರೆ ಅನ್ನೋ ಅದನ್ನ ಕಾನ್ಸಂಟ್ರೇಟ್. ಮಾಮೂಲಿ ನಾವು ಕಾಲೇಜ್ ಲೆವೆಲ್ ಅಲ್ಲಿ ಕಲಿಯೋದು ಅಕಾಡೆಮಿಕ್ಸ್ ಬೇರೆ ಮೇಡಮ್, ಕಾಂಪಿಟೇಟಿವ್ ಲೆವೆಲ್ yes. ಕಲಿಯೋದೇ ಬೇರೆ. ನಾವು ಅಕಾಡೆಮಿಕ್ಸ್ ತರ ಓದ್ತಾ ಹೋದ್ರೆ ಕಾಂಪಿಟೇಟಿವ್ ಕ್ರ್ಯಾಕ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಫೋಕಸ್ ಮಾಡ್ಬೇಕು. ಆಮೇಲೆ ಟೈಮ್ ತುಂಬಾ ಕಡಿಮೆ ಇದೆ ಮೇಡಮ್. ನಾವ್ ಎಫರ್ಟ್ ಒಂಚೂರು ಜಾಸ್ತಿ ಹಾಕ್ಬೇಕಾಗುತ್ತೆ. ಫಸ್ಟ್ ಹಂಗ ಅನ್ಸುತ್ತೆ ಮೇಡಮ್, ಒಂದ್ 3-4 ಕ್ಲಾಸ್ ನಿಮಗೆ ಕಂಟಿನ್ಯೂ ನೀವೇ ಅಡ್ಜಸ್ಟ್ ಆಗ್ಬಿಡ್ತೀರಾ. ನೀವು ನಾನು ಇವಾಗ ಏನ್ ಮಾಡಿದ್ನ ಮೇಡಮ್, ಅದನ್ನ ನೀವು ರೈಟ್ ಮಾಡ್ಕೊಂಡಿದೀರಾ, ಏನ್ ಮಾಡ್ಕೊಂಡಿದೀರಾ ಗೊತ್ತಿಲ್ಲ. ಅದನ್ನ ಒನ್ಸ್ ನಾನು notes ಮಾಡ್ಬೇಕು. ಓಕೆ ಮೇಡಮ್, ನೋಟ್ಸ್ ಮಾಡಿಸ್ಕೊಂಡ್ರೆ ವೆಲ್ ಅಂಡ್ ಗುಡ್. ಅದನ್ನ ನೀವು ಇನ್ನೊಂದ್ಸಲ ಸರ್, ಇವ್ರಿಗೆ ರಿವೈಸ್ ಮಾಡಿ ಮೇಡಮ್. ನಾನು ಹೇಳಿದ್ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ. ನೀವು ಓದ್ಲಿಲ್ಲ ಅಂತಂದ್ರೆ ಅದು ಮರ್ತೋಗ್ಬಿಡುತ್ತೆ. ನೀವು ನಾಳೆನೋ ನಾಡಿದ್ದು ತೆಗೆದು ಮರ್ತೋಗಿರುತ್ತೆ. ಸರ್ ಎಕ್ಸ್ಕ್ಯೂಸ್ ಮೀ, ಹಾ, sir. ಇವ್ರಿಗೆ ಮೆಟೀರಿಯಲ್ ಕೊಡಿ ಸರ್. ಅದು ಶಶಿಧರ್ದು ಹಾ ಅದನ್ನ ಅವ್ರು ಬಿಫೋರ್ ಅಂದ್ರೆ ಈ ಕ್ಲಾಸಿಗೆ ಬರೋಕ್ ಮುಂಚೆ ಅದನ್ನ ಪ್ರಿಪೇರ್ ಆಗಿ ಬರ್ಲಿ, ಅವ್ರಿಗೆ ಸ್ವಲ್ಪ ಐಡಿಯಾ ಬರುತ್ತೆ. ಓಕೆ ಓಕೆ ಮೇಡಮ್, ನೀವ್ ಎಲ್ಲಿರೋದು ಮೇಡಮ್? ಅಂದ್ರೆ ಅದೇ ಮೆಟೀರಿಯಲ್ಸ್ ಎಲ್ಲ ರಿಜಿಸ್ಟರ್ ಆಗ್ಲಿ. ರಿಜಿಸ್ಟರ್ ಆದವ್ರಿಗೆಲ್ಲ ಮೆಟೀರಿಯಲ್ಸ್ ನಾನು ಸೆಂಡ್ ಮಾಡ್ತೀನಿ ಥ್ರೂ ಕೊರಿಯರ್. ಮೇಡಮ್ ಅದು ರಿಜಿಸ್ಟರ್ ಆಗಿ ನೀವು ಅವರು ಮೆಟೀರಿಯಲ್ ಕೊಡ್ತಾರೆ, ನೀವು ಬಿಫೋರ್ ಕ್ಲಾಸ್ ಆಗಿ ಬರೋಕ್ ಮುಂಚೆ ಅದನ್ನ ನೋಡ್ಕೊಂಡ್ ಬಂದ್ರೆ ನಿಮಗೆ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಆಲ್ರೆಡಿ ಅದನ್ನೆಲ್ಲ ಸ್ಟಡಿ ಮಾಡಿದೀವಿ. ಅವ್ರು ತೇಜಸ್ವಿನಿ ಮ್ಯಾಮ್ ನಾವು ಮೆಟೀರಿಯಲ್ ಸ್ಟಡಿ ಮಾಡಿದೀವಿ. ಯಾಕೆಂದ್ರೆ ನಾವು ಕಾಂಪಿಟೇಟಿವ್ ಫೀಲ್ಡ್ ಎಲ್ಲ ಇರೋದ್ರಿಂದ ಸ್ಟಡಿ ಮಾಡಿದೀವಿ. ನೀವು ಬಿಫೋರ್ ಅದನ್ನ ಸ್ವಲ್ಪ ನೋಡ್ಕೊಂಡ್ ಬಂದ್ರೆ ನಿಮಗೆ ಅದು ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಬೇಗ. ಅಂದ್ರೆ ನಮ್ಗೆ ಹೇಳ್ಕೊಡೋ ಗ್ಯಾಪ್ ಅಲ್ಲೇನೆ ನೀವು ಕಲ್ತ್ ಬಿಡ್ತೀರಾ, ಅಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಅದನ್ನ ಒಂದ್ಸಲ ನೋಡ್ಕೊಂಡ್ ಬನ್ನಿ ಅಷ್ಟೇ. ಆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಹಂಗಾಗಿ. ಇವತ್ತೇನ್ ಡೌಟ್ ಇಲ್ವಾ ಮೇಡಮ್? ಅರ್ಥ ಆಗಿದ್ಯಾ ಮೇಡಮ್? ಏನಾದ್ರೂ ಫಾಸ್ಟ್ ಅನ್ನಿಸ್ತಾ? ಹೌದು ಸರ್, ಸ್ವಲ್ಪ ಫಾಸ್ಟ್ ಅನ್ನಿಸ್ತು. ಯಾಕಂದ್ರೆ ನಾನ್ ಇದೇ ಫಸ್ಟ್ ಕಾಂಪಿಟೇಟಿವ್ ಕ್ಲಾಸಸ್ ಅಟೆಂಡ್ ಆಗ್ತಿರೋದು. ಹಂಗಾಗಿ ನಂಗೆ ಸ್ವಲ್ಪ ಸ್ಪೀಡ್ ಅನ್ನಿಸ್ತು. ಬಟ್ ಸ್ವಲ್ಪ ದಿನ ಕಂಪೇರ್ ಮಾಡಿದ್ರೆ ಮೇಡಮ್ Yes. ಇದು ಆಕ್ಚುಲಿ ಹಾ. ಅಂದ್ರೆ ಸ್ಲೋನೇ ಅನ್ಸುತ್ತೆ. ಅಂದ್ರೆ ಟೈಮ್ ಕಡಿಮೆ ಇದೆಯಲ್ವಾ, ಫುಲ್ ಸಿಲೆಬಸ್ ಕವರ್ ಮಾಡಕ್ಕಾಗಲ್ಲ, ರಿವಿಷನ್ ಮಾಡಕ್ಕಾಗಲ್ಲ. ನಾವು ಸಿಲೆಬಸ್ ನ ಕವರ್ ಮಾಡ್ಬೇಕು, ಆಮೇಲೆ ರಿವಿಷನ್ ಮಾಡ್ಬೇಕು. ರಿವಿಷನ್ ಯಾವ ತರ ಮಾಡ್ಬೇಕು ಅಂದ್ರೆ ಅವ್ರು ಯಾವ್ದಕ್ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು. MCQ ಸಾಲ್ವ್ ಮಾಡ್ಬೇಕು. ಇದೆಲ್ಲ ಮಾಡೋದಿರೋದ್ರಿಂದ ಇಷ್ಟಾದ್ರೂ ಸ್ಪೀಡ್ ಇರ್ಲೇಬೇಕು ಮೇಡಮ್. ಇದಕ್ಕಿಂತ ಕಡಿಮೆ ಆದ್ರೂ ಸಿಲೆಬಸ್ ಕವರ್ ಆಗಲ್ಲ. ಅದಕ್ಕೋಸ್ಕರ ನೀವೊಂಚೂರು ಸ್ವಲ್ಪ ಎಫರ್ಟ್ ಹಾಕಿ. ಶ್ರೇಯಾ ಅವ್ರೆ, ಹಲೋ ಹೇಳಿ ಶ್ರೇಯಾ ಅವ್ರೆ, ಆಕ್ಚುಲಿ ಏನಿದೆ ಅಂದ್ರೆ ಅದು ಒಂದು ಬುಕ್ ಇದೆ,
ಓಕೆ ನಾವು ಸ್ಟಡಿ ಹ್ಮ್ ಮೆಟೀರಿಯಲ್ ಅಂತ ಹೇಳ್ತಿದಾರಲ್ಲ, ಒಂದು ಬುಕ್ ಇದೆ. ಇವಾಗ ಏನ್ ಅವರು ಪವನ್ ಸರ್ ಹೇಳ್ಕೊಟ್ರಲ್ಲ, ಹಾ ಎಲ್ಲಾ ಹಾ ಕಾನ್ಸೆಪ್ಟ್ ಅದ್ರಲ್ಲಿದೆ. ಸೊ ನೀವು ಜಸ್ಟ್ ಕ್ಲಾಸ್ ಕೇಳೋದ್ರಿಂದ ನಿಜ ನೀವು ಹೇಳ್ತಿರೋದು, ನಾವು ಏನು ಬೇಸಿಕ್ಸ್ ಇಲ್ಲ ನಮ್ಗೆ ಇವಾಗೆಲ್ಲ ಮರ್ತೋಗ್ಬಿಟ್ಟಿದೀವಿ ಅಂದ್ರೆ ಕನ್ಫ್ಯೂಷನ್ ಆಗೇ ಹಾ ಆಗತ್ತೆ. ಯಾಕಂದ್ರೆ ಸ್ಪೀಡ್ ಅನ್ಸುತ್ತೆ. ಇವಾಗ ಏನ್ ಅವ್ರು ಪವನ್ ಸರ್ ಓಕೆ ಕ್ಲಾಸ್ ಮಾಡಿದ್ರೆ ಸ್ಪೀಡ್ ಆಯ್ತು, ಏನು ಹ್ಮ್ ಗೊತ್ತಿಲ್ಲದೆ ಇರೋರ್ಗೆ. ಆಕ್ಚುಲಿ ನಮ್ಗೆ ಒಂದ್ ಸ್ವಲ್ಪ ಅದ್ರದ್ದು ಬೇಸಿಕ್ಸ್ ಗೊತ್ತಿರೋದ್ರಿಂದ ನಮ್ಗೆ ಏನು ಅನ್ಸಿಲ್ಲ. ಹಾ ಇವಾಗ ಇನ್ನ 2 ಮಂತ್ಸ್ ನಮ್ಗೆ ಟೈಮ್ ಇದೆ. ಒಂದೊಂದ್ ದಿನಕ್ಕೆ ಹಾ ಅವ್ರು ಈ ತರ ಮುಗಿಸ್ತಾ ಬಂದ್ರೆ ನಾವು 3 ಹಾ ಟೈಮ್ಸ್ ರಿವಿಷನ್ ಮಾಡ್ಬೋದು ಇದನ್ನ. ಓಕೆ ಹಾ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶೋರ್ 3 ಟೈಮ್ಸ್ ರಿವಿಷನ್ ಮಾಡ್ಲೇಬಹುದು ಇದನ್ನ. ಸೊ 3 ಟೈಮ್ಸ್ ರಿವಿಷನ್ ಮಾಡೋದ್ರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಆಕ್ಚುಲಿ ಹ್ಮ್ ರಿಜಿಸ್ಟರ್ ಆಗ್ಬಿಡುತ್ತೆ ಮೈಂಡ್ ಅಲ್ಲಿ. ಸೊ ಹಾ ನೀವು ನಾಳೆಯಿಂದ ಹೌದು ಅವ್ರು ಏನೋ ಪೇಯ್ಡ್ ಕ್ಲಾಸಸ್ ಅಂತ ಹೇಳ್ತಿದಾರಲ್ಲ, ಒನ್ಸ್ ನೀವು ಸ್ಟಡಿ ಮೆಟೀರಿಯಲ್ ಮಂಡೇ ಅಷ್ಟ್ರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಮಂಡೇ ಅಷ್ಟ್ರಲ್ಲಿ ಹ್ಮ್ ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಕಂಟಿನ್ಯೂಟಿ ಸಿಗುತ್ತೆ. ನೀವು ಅದನ್ನ ಹ್ಮ್ ರಿವಿಷನ್ ಮಾಡ್ಕೋಬಹುದು. ಇನ್ ಡೆಪ್ತ್ ಇದೆ ಅದರಲ್ಲಿ, ಇನ್ನ ಇನ್ ಡೆಪ್ತ್ ಇದೆ. ಬಟ್ ಇನ್ ಹ್ಮ್ ಡೆಪ್ತ್ ಅವಶ್ಯಕತೆ ಇಲ್ಲ. ಇವಾಗ ಏನ್ ಗೆ ಪವನ್ ಮೇಡಮ್. ಹೇಳ್ತಿದಾರಲ್ಲ ಅಷ್ಟೇ ಸಾಕು. ಇನ್ ಡೆಪ್ತ್ ಅವಶ್ಯಕತೆ ಇಲ್ಲ ಇನ್ ಮೇಡಮ್. ನಾವ್ ಡೆಪ್ತ್ ಇಸ್ರೋ DRDO ಇದಕ್ಕೆಲ್ಲ ಪ್ರಿಪೇರ್ ಆಗತ್ತಾರೆ. ಇನ್ ಡೆಪ್ತ್ ಹೋಗೋ ಅಂತ ಅವಶ್ಯಕತೆ ಇಲ್ಲ. ಅವ್ರ ಏನ್ ಗೊತ್ತಾ, ನೀವು ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ನೋಡ್ಬೇಕು. ಅದೊಂದ್ ಸೆಷನ್ ಅಲ್ಲಿ ಸಾಲ್ವ್ ಮಾಡ್ತೀನಿ, ಫುಲ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಅಂದ್ರೆ ನಿಮ್ಗೆ ಈ ಕಾನ್ಸೆಪ್ಟ್ ಅಟ್ಲೀಸ್ಟ್ ಅದ್ರ ಬಗ್ಗೆ ಐಡಿಯಾ ಇದ್ರೆ ಈ ಕ್ವಶನ್ಗೆ ಆನ್ಸರ್ ಹೌದೋ ಅಲ್ವೋ ಅಟ್ಲೀಸ್ಟ್ ಒಂದ್ ಐಡಿಯಾ ಬರ್ಬೇಕು. ನಾನು ಸುಮ್ನೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಜಸ್ಟ್ ಸಿಂಪಲ್ ಹೌದು ಇವಾಗ ಹೇಳಿಲ್ವಾ, ನಾನ್ ಇನ್ವರ್ಟಿಂಗ್ ಯೂಸ್ ಮಾಡ್ಬೇಕಾ, ಇನ್ವರ್ಟಿಂಗ್ ಬೇಸಿಕ್ ಲಾಜಿಕ್ ಗೇಟ್ಸ್ ಎಷ್ಟಿದೆ, ಈ ತರ ಕ್ವಶನ್ಸ್. ಹಾ ಕಂಡಕ್ಟರ್ ಸರ್ ಯಾವ್ದು, ಇನ್ಸುಲೇಟರ್ಸ್ ಯಾವ್ದು, ಈ ತರ. ಅಂದ್ರೆ ಸಿಂಪಲ್ ಹ್ಮ್ ಕ್ವಶನ್ಸ್ ಕೇಳ್ತಾರೆ. ಅದ್ರದ್ದು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಆರಾಮ್ಸೆ ನೀವೇ ಅಡ್ಜಸ್ಟ್ ಆಗ್ತೀರಾ. ಹ್ಮ್ ಒಂಚೂರು ಅಂದ್ರೆ ಒನ್ ವೀಕ್ ಟೈಮ್ ಬೇಕು ನಿಮ್ಗೆ. ಬಟ್ ನಿಮ್ಗೆ ಮೇಡಮ್ ಟೈಮ್ ಇದೆ, ಹಾ ತುಂಬಾ ಟೈಮ್ ಸಿಗುತ್ತೆ. 2 ಮಂತ್ಸ್ ಕೊಟ್ರೆ ತೇಜಸ್ವಿನಿ ಅವ್ರು ಹೇಳಿರೋ ತರ ಒಂದು 3 ಟೈಮ್ಸ್ ಹಾ ರಿವಿಷನ್ ಮಾಡ್ಬೋದು. ನಿಮ್ಗೆ ಎಲ್ಲ ಡೌಟ್ ಇದ್ರು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಕೇಳಿ ಹೇಳ್ಕೊಡ್ತೀನಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. ನೀವು ಪರ್ಸನಲಿನೂ ಫ್ರೀ ಇದ್ದಾಗ ಓಕೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಡೌಟ್ ಇದೆ ಸರ್ ಕ್ಲಿಯರ್ ಮಾಡ್ತೀನಿ. ಅದ್ರ ಬಗ್ಗೆ ನೋ ವರೀಸ್ ಮೇಡಮ್. ನನಗೆ ಏನಂದ್ರೆ ಅಂದ್ರೆ ರಿಸಲ್ಟ್ಸ್ ಇವಾಗ ಇವರಿಗೆ ರೆಕಾರ್ಡೆಡ್ ಕ್ಲಾಸ್ ಕಳಿಸ್ಕೊಡಿ ಸರ್. ಸ್ವಲ್ಪ ಅವರು ಕ್ಲಾಸ್ ನೋಡ್ತಾ ಇದು ಕಾನ್ಸೆಪ್ಟ್ ನ ಓದ್ಬೇಕಾದ್ರೆ ನಿಮ್ ಕ್ಲಾಸ್ ನೋಡಿದ್ರೆ ತುಂಬಾ ಯೂಸ್ ಆಗುತ್ತೆ ಅವರಿಗೆ. ಹೌದು ಮೇಡಮ್. ಯಾರು ಯೂಟ್ಯೂಬ್ ಅಲ್ಲಿ ಅಂದ್ರೆ ಮೇಡಮ್ ಇವಾಗ ಡೆಮೋ ಕ್ಲಾಸಿಗೆ ಇವ್ನ ಮೆಟೀರಿಯಲ್ ಎಲ್ಲರಿಗೂ ಶೇರ್ ಮಾಡಕ್ ಆಗಲ್ಲಲ್ವಾ. ಯಾರು ರಿಜಿಸ್ಟರ್ ಆಗ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಕ್ಲಾಸ್ ಕೇಳ್ತಾರೆ, ಅವ್ರಿಗೆಲ್ಲ ಪೇ ಮಾಡಾದ್ಮೇಲೆ ನಾನು ಮೆಟೀರಿಯಲ್ ಸೆಂಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ರಿಜಿಸ್ಟರ್ ಆಗ್ಲಿ, ರೆಗ್ಯುಲರ್ ಕ್ಲಾಸ್ ಅಲ್ಲಿ ಎಲ್ಲರಿಗೂ ಮೆಟೀರಿಯಲ್ ಸೆಂಡ್ ಮಾಡ್ತೀನಿ. ಅವ್ರೊಂದ್ ಸ್ವಲ್ಪ ನೋಡ್ಕೊಂಬಂದ್ರೆ ನನ್ ಫಾಸ್ಟ್ ಆಗಿ ಮಾಡಿದ್ ಅರ್ಥ ಆಗುತ್ತೆ. ಇನ್ನೊಂದ್ಸಲ ಓದಿದ್ರೆ ಪರ್ಫೆಕ್ಟ್ ಆಗಿ ಹೋಗ್ತಾರೆ. ಎನಿಥಿಂಗ್ ಎಲ್ಸ್? ಓಕೆ ಸರ್ ಓಕೆ ಮೇಡಮ್, ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಆನ್ ಟುಮಾರೋ. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಇದು ಯೂಟ್ಯೂಬ್ ಅವರಿಗೆ. ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿಗೆ ಡೆಮೋ ಕ್ಲಾಸಸ್ ಎಲ್ಲ ಮುಗಿಯುತ್ತು. ನಾಳೆಯಿಂದ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಪೇ ಮಾಡಿಬಿಟ್ಟು ರಿಜಿಸ್ಟರ್ ಆದವರಿಗೆ ಮಾತ್ರ ಆನ್ಲೈನ್ ಕ್ಲಾಸ್ಗೆ ಎಲಿಜಿಬಲ್. ಅವರಿಗೆ ಲಿಂಕ್ ಸಿಗುತ್ತೆ ಜಾಯಿನ್ ಆಗಕ್ಕೆ. ಥ್ಯಾಂಕ್ ಯು.